ಎಲ್ಲ ಸಿಂಗರ್ಸ್ಗಳಲ್ಲಿ ನೀವು ನೋಡ್ತಾ ಇದ್ದಿದ್ದು ಗುಣ ಏನು ಸರ್? ಎಲ್ಲರಲ್ಲೂ ಇದ್ದದ್ದು ಒಂದು ಡಿಸಿಪ್ಲಿನ್. ಏನಂತಂದರೆ ಒಂದು ಟೈಮ್ ಇದು 7 ಗಂಟೆಗೆ ಎಸ್ ಪಿ ಅವರು ಬರ್ತಾನೆ, ಕರೆಕ್ಟ್ 7 ಗಂಟೆಗೆ ಬರೋರು. ಅದಕ್ಕೆ ಹಿಂದೆ ಏನಾಗ್ತಿತ್ತಂದರೆ ಅವರ ಅಸಿಸ್ಟೆಂಟ್ ವಿಠಲ್ ಅಂತಿದ್ದರು. ಅವರಿಗೆ ಎಲ್ಲ ಪ್ರೊಡ್ಯೂಸರ್ಸು, ಅವರು ಒಂದು ಸ್ಟುಡಿಯೋಗೆ ಬಂದರೆ ಎಲ್ಲ ಪ್ರೊಡ್ಯೂಸರ್ಸು, ಬೇರೆ 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 ಸಿನಿಮಾದ ಪ್ರೊಡ್ಯೂಸರ್ಸು ಬರೋರು. ಬಂದು ನಮ್ಮದು ಒಂದು ಹಾಡಿದೆ, ನಮ್ಮದು ಅವ್ರು ಏನು ಮಾಡೋರು, ನೆಕ್ಸ್ಟ್ ವೀಕ್ ಬರ್ತಾರೆ, ಈಗ ನಿಮ್ಮದು ಯಾವ್ಯಾವ ಸ್ಟುಡಿಯೋದಲ್ಲಿ ಎಷ್ಟೆಷ್ಟು ಹಾಡಿದೆ ಅಂತ ಲೆಕ್ಕ ಹಾಕೋರು. ಓಹೋ. ಆವಾಗ ಇಂದಿರಾನಗರದಲ್ಲಿ ಒಂದು ಡೆಕ್ಕನ್ ಸ್ಟುಡಿಯೋ ಅಂತ ಇತ್ತು, ಅಲ್ಲಿ 2 ಟ್ರ್ಯಾಕು, ಸಂಕೇತಲ್ಲಿ 4 ಟ್ರ್ಯಾಕು, ಚಾಮುಂಡೇಶ್ವರಿಲಿ ಒಂದು 5 ಟ್ರ್ಯಾಕು, ಪ್ರಸಾದಲ್ಲಿ ಒಂದು 5 ಟ್ರ್ಯಾಕು, ಈ ಥರ ಒಟ್ಟು ಒಂದು 10-15 ಹಾಡುಗಳು ಎಲ್ಲ ಮಾಡೋರು. ಒಂದು ಕಾರನ್ನು ಎಲ್ಲ ಪ್ರೊಡ್ಯೂಸರು ಶೇರಲ್ಲಿ ಬುಕ್ ಮಾಡೋರು. ಒಂದು ಅಂಬಾಸಡರ್ ಕಾರು, ಎಸ್ ಪಿ ಬಿ ಅವರ ಅಸಿಸ್ಟೆಂಟು, ಮತ್ತು ನಾವು ಸೀಟ್ ಇದ್ದರೆ ನಾನು ಲಿರಿಕ್ಸ್ ಬರೆಯೋರು. ಲಿರಿಕ್ಸಿಸ್ಟ್ ಆವಾಗ ಜೊತೆಯಲ್ಲೇ ಇರಬೇಕು, ಯಾಕಂದರೆ ಉಚ್ಚಾರಗಳು ಸ್ವಲ್ಪ ಮೀಟ್ರಿಗೆ ಇದಾಗಲಿಲ್ಲ ಅಂದರೆ ನಾವು ಚೇಂಜ್ ಮಾಡಬೇಕಾಗ್ತಿತ್ತು. ಹಾಗಾಗಿ ರೆಕಾರ್ಡಿಂಗ್ ಟೈಮಲ್ಲಿ ಲಿರಿಸಿಸ್ಟು ಇರಬೇಕಾಗಿತ್ತು, ಡೈರೆಕ್ಟ್ರುಗಳು ಇರಬೇಕಾಗಿತ್ತು. ಸೊ ಹಾಗಾಗಿ ಅಲ್ಲಿಂದ ಡೆಕ್ಕನ್ನಿಂದ ಅಲ್ಲಿಂದ ಒಂದು ಪ್ರಯಾಣ, ಅಲ್ಲಿಂದ ಆ ಸ್ಟುಡಿಯೋ ಈ ಸ್ಟುಡಿಯೋ ಅಂತ ಫೈನಲ್ ಆಗಿ ಒಂದೊಂದು ಸಲ ಅರವಿಂದ್ ಸ್ಟುಡಿಯೋ, ನಮ್ಮ ಅರವಿಂದ್ ಕಿಗ್ಗಲ್ ಅವರು ಹನುಮನಗರ, ಅಲ್ಲಿಗೆ ಮುಕ್ತಾಯ ಆಗ್ತಿತ್ತು. ಬಾಲವರು ಅಲ್ಲೇ ಅವ್ರದ್ದೊಂದು ಅವರೊಬ್ಬರು ಫ್ರೆಂಡ್ ಇದ್ದರು ಓಬಯ್ಯ ಅಂತ NR ಕಾಲನಿಯಲ್ಲಿ, ಅಲ್ಲಿ ಉಳ್ಕೋತಿದ್ರು. ಮಾರಿದ ಬೆಳಿಗ್ಗೆ ಫ್ಲೈಟಲ್ಲಿ ಹೋಗ್ತಿದ್ರು. ಈ ಥರ ಸಿಸ್ಟಮ್. ಒಂದು ದಿನಕ್ಕೆ ಇಷ್ಟು 18 ಹಾಡು ಹಾಡಿದ್ದಾರೆ ಒಂದು ದಿನ ಅವರು, ಬಾಲವರು. ಆ ಥರ ಇದ್ದವರು. ಅಂದರೆ ಆ ಟೈಮಲ್ಲಿ ಹೆಂಗಿರ್ತಿದ್ರು ಅಂದರೆ, ಅವರಿಗೆ ಅವರು ಟ್ಯೂನ್ ಕೊಡಿ ಅಂತ ಕೇಳೋರು. ನಾವು ಕ್ಯಾಸೆಟ್ ಕೊಡ್ತಿದ್ವಿ, ಲಿರಿಕ್ಸ್ ಡಿಕ್ಟೇಟ್ ಮಾಡ್ತಿದ್ವಿ. ಅದಾದಮೇಲೆ 10 ಮಿನಿಟ್ಸ್ ಟೈಮ್, ಯಾರು ಬರಬೇಡಿ ಅಂತ. ಆ 10 ನಿಮಿಷದಲ್ಲಿ ಇವರು ಹೆಡ್ಫೋನ್ ಹಾಕ್ಕೊಂಡು ಆ ಕ್ಯಾಸೆಟನ್ನು ಕೇಳಿಕೊಂಡು ಚೆನ್ನಾಗಿ ಅಲ್ಲೆಲ್ಲ ಲಿರಿಕ್ಸಲ್ಲಿ ಗುರ್ತು ಹಾಕ್ಕೊಂಡು ಎಲ್ಲೆಲ್ಲಿ ಏನೇನು ಇಂಪ್ರೂವೈಸ್ ಮಾಡಬೇಕು, ಏನೇನು ಎಕ್ಸ್ಪ್ರೆಷನ್ ಕೊಡಬೇಕು. ಅವರು ಡೈರೆಕ್ಟರ್ ಹತ್ರ ಕತೆ ಕೇಳೋರು, ಸಿಚುವೇಶನ್ ಕೇಳೋರು, ಅವರೆಲ್ಲ ಹೇಳೋರು ಇದು ಇಂಥ ಸನ್ನಿವೇಶದ್ದು ಅಂತ, ಅದೆಲ್ಲ ಗುರ್ತು ಹಾಕ್ಕೊಳ್ಳೋರು. ಆಮೇಲೆ ರೆಡಿ ಅಂತೇಳ್ಬಿಟ್ಟು ಒಂದು ಫುಲ್ ಹಾಡಿ ತೋರಿಸೋರು, ಎನಿ ಮಿಸ್ಟೇಕ್ಸ್ ಅಂತ. ಮತ್ತು ನಮಗೇನಾದರೂ ಈ ಥರ ಬೇಕು ಅಂತಂದರೆ ಡೈರೆಕ್ಟ್ರುಗಳು ಕೆಲವರು ಹೇಳೋರು. ಕೆಲವು ಸಲ ಹೇಳೋಕ್ಕೆ ಸಂಕೋಚ ಆಗಿ ಸುಮ್ಮನೆ ಕೂತಿರೋರು, ಅಲ್ಲಿಂದ ಯಾಕೆ ಸುಮ್ಮನಿದ್ದೀರಿ, ಸಂಕೋಚ ಯಾಕೆ ಹೇಳಿ ನನ್ನ ಹತ್ರ ಅಂತ ಬಾಲವರು. ಇದು ಬಾಲವರ ಡಿಸಿಪ್ಲಿನ್. ಅವರಿಗೆ ಆ 10 ನಿಮಿಷ ಅವ್ರು ಕಲಿಯುವಾಗ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಒಳಗೆ ಬಂದು ಸಾರ್ ಚೆನ್ನಾಗಿದ್ದೀರಾ ಅಂತಂದರೆ ಸಾರಿ ಅಂತ ಹಂಗೆ ಹೇಳೋರು. ಯಾಕಂದರೆ ಇವರಿಗೆ ಇದು ಮುಗಿಬೇಕಲ್ಲ, ಇನ್ನೊಂದು ಸ್ಟುಡಿಯೋಗೆ ಹೋಗ್ಬೇಕಲ್ಲ, ಒಂದು ದಿವಸದಲ್ಲಿ ಇಷ್ಟು ಮುಗಿಸಿ ಹೋಗಬೇಕಲ್ಲ, ಆ ಥರ ಆ ಶಿಸ್ತು. ಆಮೇಲೆ ಲಿರಿಕ್ಸನ್ನು ಡಿಕ್ಟೇಟ್ ನಾವು ಮಾಡಿದ ಮೇಲೆ ಅದರ ಅರ್ಥ, ಇದು ಏನು ಅರ್ಥ, ಇದಕ್ಕೆ ಯಾವ ಥರ ಸಿಚುವೇಶನ್, ಅದು ಕೇಳೋದು. ಆಮೇಲೆ ಅದನ್ನು ಚೆನ್ನಾಗಿ ಏನು ಇಂಪ್ರೂವೈಸ್ ಮಾಡಬೇಕು ಅದನ್ನು ಅವ್ರು ಗಮನಿಸೋದು. ಇದೆಲ್ಲ ಬಾಲವರು ಮಾಡ್ತಿದ್ರು. ಯೇಸುದಾಸ್ ಅವರು ಅದನ್ನೇ ಮಾಡ್ತಿದ್ರು. ಮತ್ತು ಚಿತ್ರಮ್ಮ ಅವ್ರದ್ದು ಜೊತೆನೇ ವರ್ಕ್ ಮಾಡಿದ್ದೀನಿ ನಾನು, ಅವರು ಅದೇನೆ, ಇದೆಲ್ಲ ಅವರು ಮಾಡ್ತಿದ್ರು. ಆಮೇಲೆ ಈಗಿನ ಸಿಂಗರ್ಸ್ ಕೆಲವ್ರದ್ದು ನಾನು ನೋಡಿದಾಗ ಆ ಆ್ಯಟಿಟ್ಯೂಡು, ದುಡ್ಡೇ ಒಂದು ಪ್ರಧಾನ, ದುಡ್ಡೇ ಮುಖ್ಯ ಅಂತ. ಆಗ ಎಸ್ ಪಿ ಬಿ ಅವರು ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಡ್ತಿರಲಿಲ್ಲ. ಆವಾಗ ತಗೋತಿದ್ದಿದ್ದೇ ಅವರು 2000ದಿಂದ ಸ್ಟಾರ್ಟಾಗಿ 5,000, ಆಮೇಲೆ 15,000. ಆಮೇಲೆ ಈ ಬಾಂಬೆ ಸಿಂಗರ್ಸಿಂದ ಅವ್ರ ಕೈಯಿಂದ ಹಾಡಿಸ್ತಾರೆ ಅಂದಾಗ ಅವರಿಗೆ ಬೇಜಾರಾಯಿತು. ನಾನು ಇಷ್ಟು ಇವರಿಗೋಸ್ಕರ ಒಂದು ಅವ್ರು ಕೊಟ್ಟ ದುಡ್ಡಿಗೆ ನಾನು ಕೆಲಸ ಹಾಡಿ ಮುಗಿಸಿ ಕೊಟ್ಟರು ಕೂಡ ನನಗೆ ವ್ಯಾಲ್ಯೂ ಇಲ್ಲ, ಅವರಿಗೆ 2 ಲಕ್ಷ 3 ಲಕ್ಷ ಎಲ್ಲ ಕೊಡ್ತಾರಲ್ಲ ಅಂದ್ಬಿಟ್ಟು ಅವ್ರಿಗೆ ಒಂಥರ ಹರ್ಟ್ ಆಗ್ತಿತ್ತು. ಒಂದು ಅವಮಾನ ಆದಂಗೆ ಆಗ್ತಿತ್ತು ಅವರಿಗೆ. ಇದು ಅವರಿಗೆ ಇರ್ತಿತ್ತೆ ವಿನಃ. ಆದರೆ